ಎಲ್ರಿಗೂ ನಮಸ್ಕಾರ ರೀ. ಇವತ್ತು ನಮ್ಮ ಆರ್ ಸಿ ಬಿ ಐದನೇ ಮ್ಯಾಚ್ ಅಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಇದು ರಿವರ್ಸ್ ಗೇಮ್ ಅಂದ್ರೆ ಒಂದು ಲೆಗ್ ಮುಗೀತು ಈ WPLದಾಗ. ಸೊ ಇದು ಎರಡನೇ ಲೆಗ್ ಇದು WPLದಾಗ. ಸೊ ಇವತ್ತಿನ ಮ್ಯಾಚ್ ಎಲ್ಲಿ ನಡೆಯತ್ತಂದ್ರೆ ಇದು ಹೊಸ ಸ್ಟೇಡಿಯಂ ಅಂದ್ರೆ ವಡೋದರ ಸ್ಟೇಡಿಯಂದಾಗ ನಡೆಯಲತ್ತೈತಿ. ಬರೋಡಾ ವಡೋದರ ಸ್ಟೇಡಿಯಂದಾಗ ನಡೆಯಲತ್ತೈತಿ ಇವತ್ತು. ಸ್ಪೆಷಲಿ ವಡೋದರ ಸ್ಟೇಡಿಯಂ ಅಂದ್ರೆ ಏನೈತಿ, ವಡೋದರ ಸ್ಟೇಡಿಯಂದಾಗ ಯಾವುದು T20 ಮ್ಯಾಚ್ ಆಗಲಿ ಹಂಗೆ ಯಾವುದೋ ಲೀಗ್ ಮ್ಯಾಚ್ ಅಲ್ಲಿ ಯಾವ ಆಗಿಲ್ಲ. ಈ ಸ್ಟೇಡಿಯಮ್ದಾಗಿದ್ದು ಬರೀ ಓಡೆ ಅಂದ್ರೆ ವುಮೆನ್ಸ್ ಓಡೆ ಮೆನ್ಸ್ ಓಡೆ ಅಟ್ಟ ಬರೀ ಓಡೆ ಆಗಿದ್ದ ಕಾರಣ ನಾವು ಓಡೆ ಸ್ಟಾರ್ಟ್ಸ್ ಮೇಲೆ ಹೇಳಬೇಕಾಗತ್ತೆ. ಇಲ್ಲಿ ಮೆನ್ಸ್ ಓಡೆ ವುಮೆನ್ಸ್ ಓಡೆ ದೂರದ ಬೇರೆ ಬೇರೆ ಐತಿ. ಅದಕ್ಕೆ ನಾ ವುಮೆನ್ಸ್ ಓಡೆ ಪ್ರಕಾರ ಹೇಳ್ತೀನಿ. ಓಕೆ, ವುಮೆನ್ಸ್ ಓಡೆ ಪ್ರಕಾರ ಏನೈತೆ ಅಂದರೆ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವ್ರು ಹೈಯೆಸ್ಟ್ ವಿನ್ ಪರ್ಸೆಂಟೇಜ್ ಐತಿ. ಆದರೆ ಸೆಕೆಂಡ್ ಬ್ಯಾಟಿಂಗ್ ಎಲ್ಲ ಕಡೆ ತೊಗೋತಾರೆ. ಸೊ ಈ ಓಡೋದರ ಲೆಗ್ಗಳಿಗೂ ಹೆಚ್ಚಾಗಿ ಟಾಸ್ ಗಿದ್ದರ್ ಐತಿ, ಬಾಲಿಂಗ್ ತೊಗೋತಾರೆ. ಇದಕ್ಕೆ ನಿಮಗೆ ಹೋಗ್ತಾ ಡ್ಯೂ ಬರ್ಲಿಕ್ಕೆ ಸ್ಟಾರ್ಟ್ ಆಗೈತಿ. ಹಂಗೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನಿಮ್ಗೆ ಪಿಚ್ ಹೆಂಗಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ನಿಮ್ಗೆ ಆಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಕತಿ. ಸೊ ಅದಕ್ಕೆ ನೋಡ್ಕೊಂಡು ಸೆಕೆಂಡ್ ಇನ್ನಿಂಗ್ಸ್ನಾಗ ಚಲೋ ಆಡ್ಲಿಕ್ಕೆ ಬರುತ್ತೆ. ಸೊ ಅದಕ್ಕೆ ಏನಂತೀವಿ ಟಾಸ್ ಗೆದ್ದವ್ರು ಸೀದಾ ನಾವು ಫಸ್ಟ್ ಬಾಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೋ. ಓಕೆ, ಇವು ಗುಜರಾತ ಮತ್ತು ನಮ್ಮ RCB ಏನಿತ್ತಂದ್ರೆ ಒಂದು ಈಕ್ವಲ್ ಇತ್ತು. ಇದು ಹೆಡ್ ಟು ಹೆಡ್. ಆ ಈಕ್ವಲ್ನ ಮುರಿದು ನಮ್ಮ RCB ಅವ್ರು ಮಾನ್ಯ ಗೆದ್ದಾದ್ಮೇಲೆ ಒನ್ ಆಫ್ ದಿ ಗ್ರೇಟೆಸ್ಟ್ ಇನ್ ಗೊತ್ತಾಗಿದ್ದು ನಿಮ್ಗೆ ಗೊತ್ತಿರ್ಬೇಕು. ನಿಮ್ಗೆ ಮಾನ್ಯ ಇವ್ರ ಮೇಲೆ ಹೊಡೆದಿದ್ದು ಗ್ರೇಟ್ ಅಂದರೆ ಗ್ರೇಟೆಸ್ಟ್ ವಿನ್ ಆಗಿತ್ತು ನಮ್ಮ RCBದು. ಅದು ಯಾರ ಮೇಲೆ ಅಂದ್ರೆ ಇವರು ಹೆಸರು ಬರುತ್ತೆ ನೋಡ್ರಿ. ಓಕೆ, ಅದು ಬಿಡ್ರಿ, ಒನ್ ಆಫ್ ದಿ ಗ್ರೇಟೆಸ್ಟ್ ವಿನ್ ನಮ್ಮ RCB ಕಂಡಿದ್ದು ಮಾನ್ಯ ಗುಜರಾತವ್ರ ಮೇಲೆ. ಸೊ ಅದನ್ನೇ ರಿಪೀಟ್ ಮಾಡ್ಬೇಕಷ್ಟೇ ನಮ್ಮ RCB ಸದ್ಯಕ್ಕೀಗ. ಸೊ ನೀವು ಯಾವ ಅಪ್ಡೇಟ ಗಿಫ್ಟ್ ಇರ್ತಾರೆ, ಯಾವುದೂ ಅಪ್ಡೇಟ್ ಇಲ್ಲ. ಅದಕ್ಕೆ ನಮ್ಮ RCB ಗೆಲ್ಕೋತ ಬರ್ಲತ್ತಾರೋ. ಒನ್ ಆಫ್ ದಿ 4 ಔಟ್ ಆಫ್ 4 ಹೊಡೆದಿವಿ. ಈಗ ಇನ್ನೊಂದು ಇವತ್ತು ಗೆಲ್ಲೋದು ಭಾಳ ಮುಖ್ಯ ಐತಿ. ಇವತ್ತು ಗೆಲ್ಲಾಗ ಯಾಕೆ ಮುಖ್ಯ ಅಂದ್ರೆ ಇವತ್ತು ಗೆದ್ರೆ ನಮ್ಗೆ ಮಗ್ಲ ಕಲಿ ಕ್ಯೂ ಅಂತ ಕ್ವಾಲಿಫೈ ಅಂತ ಒಫಿಷಿಯಲ್ ಆಗಿ ಮಾರ್ಕ್ ಬರೋ ಎಲ್ಲ ಸಾಧ್ಯತೆ ಐತಿ. ಇರ್ಲಿಕ್ಕೆ ನಾವು ಇನ್ನೊಂದು ಮ್ಯಾಚ್ಗೆ ಬರೋದೈತೆ. ಈಗ ಆಲ್ಮೋಸ್ಟ್ ನಾವು ಇರೋ ಪೊಸಿಷನ್ದಾಗಂದ್ರೂ ಪಕ್ಕ ಅಥವಾ ಕ್ವಾಲಿಫೈ ಹಾಕಿವಿ. 1% ನಾವು ಹೊರಗೆ ಹೋಗ್ತೀವಿ ಅನ್ನೋದಿಲ್ಲ, ಅಟ್ಟು ಕೊಟ್ಟು ಪಕ್ಕ ಕ್ವಾಲಿಫೈ ಹಾಕಿವಿ. ಸೊ ಇವತ್ತಿನ ಮ್ಯಾಚ್ ಗೆದ್ರೆ ಅಫಿಷಿಯಲಾಗಿ ಕ್ವಾಲಿಫೈ ಹಾಕಿವಿ ಅನ್ನೋ ಭರವಸೆ ನನಗೈತಿ. ಸೊ ನೋಡು ಏನು ಮಾಡ್ತಾರೆ ನಮ್ಮ RCB ಬರ್ತಿ. ಸೊ ಇವತ್ತಿನ ಪ್ಲೇಯಿಂಗ್ 11 ನಿಮಗೂ ಗೊತ್ತೈತೆ, ನಮಗೂ ಗೊತ್ತೈತೆ, ಸೇಮ್ 11 ಇರ್ತೈತೆ. ಸೇಮ್ 11 ಇದ್ದರೂ ಒಂದ್ಸಲ ಪ್ಲೇಯಿಂಗ್ 11 ಹೇಳ್ಬಿಡ್ತೀನಿ, ನೋಡ್ಕೊರೆ. ಓಪನಿಂಗ್ ಒಳಗೆ ಸ್ಮೃತಿ ಮಂದನ ಅವ್ರ ಜೊತೆ ಗ್ರೇಸ್ ಹ್ಯಾರಿಸು. 3ನೇ ನಂಬರ್ ಐತಿ ಜಾರ್ಜಿಯಾ ವಾಲ್ ಬಂದ್ರೆ. 4ನೇ ನಂಬರ್ ಇಲ್ಲಿ ಗೌತಮಿ ನಾಯಕ್ ಅವ್ರು ಬರ್ತಾರೋ. 5ನೇ ನಂಬರ್ ಐತಿ ನಮ್ಮ ರಿಚಾ ಘೋಷು. 6ನೇ ನಂಬರ್ ಶ್ರೇಯಾಂಕಾ ಪಟೇಲ. 7ನೇ ನಂಬರ್ ಸಯಾಲಿ ಸತ್ಗೆರೆ. ಇನ್ನು 8ನೇ ನಂಬರ್ ಏನೈತಿ ನಮ್ಮ ರಾಧಾ ಯಾದವ್. 9ನೇ ನಂಬರ್ ಏನೈತಿ ನಮ್ಮ ಲಾರೆನ್ ಬೆಲ್ ಅವ್ರು ಬರ್ತಾರೋ. 10ಕ್ಕೆ ಇಲ್ಲಿ ಅಂದ್ರೆ ನೀವು ಆರ್ಡರ್ ವೈಸ್ ಹೇಳ್ತಿಲ್ಲ, ಸ್ವಲ್ಪ ತಪ್ಪೈತೆ, ಅದ್ರ ಸಂಬಂಧ ಆರ್ಡರ್ ವೈಸ್ ಹೇಳ್ತಿಲ್ಲ. ಸೊ 10ನೇ ನಂಬರ್ ಐತಿ ನಂಡನ್ ಡಿ ಕ್ಲಾರ್ಕ್ ಬರ್ತಾರೋ. 11ಕ್ಕೆ ಏನೈತಿ ಇಲ್ಲಿ 11ಕ್ಕೆ ಪ್ರೇಮ ರಾವತ್. ಸೊ ಇಸ್ ಈಸ್ ಅವರ್ ಪ್ಲೇಯಿಂಗ್ ಇಲ್ಲವನ್ನ ನಾ ಅನ್ಕೋತ 100% ಇದೇ ಪ್ಲೇಯಿಂಗ್ ಇಲ್ಲ ಇರುತ್ತೆ ಇವತ್ತು. ಸೊ ಹೆವಿ ಅಂದರೆ ಹೆವಿ ಖುಷಿ ಆಗುತ್ತೆ ಇವತ್ತು. ನಮ್ಮ RCB ಇನ್ನೊಂದು ಹೊಡಿತಾ ಇರ್ತೀವಿ. ಇದಕ್ಕೆ 5 ಔಟ್ ಆಫ್ 5 ಇಡೀ ಅಲ್ಲ ರೆಕಾರ್ಡ್ ಯಾರೂ ಮಾಡಿಲ್ಲ, ಮಾಡೋಕ್ಕೂ ಆಗಲ್ಲ ಅಂಥ ರೆಕಾರ್ಡ್. ಇದು ಅಮೂಲ್ಯವಾದ ರೆಕಾರ್ಡ್ ಅಂತ ಹೇಳ್ಬೇಕು. ನಮ್ಮ RCB ಆಕ್ಷನ್ದಾಗ ಗೆದ್ದಿತ್ತು. ಆಕ್ಷನ್ ಟೇಬಲ್ ಒಳಗೆ ಯಾರು ಗೆದ್ದಾರೋ ಸೀಸನ್ ಅವ್ರು ಗೆಲ್ತಾರೆ. ನಮ್ಮ RCB 2025 ಅದೇ ಮಾಡ್ತು. ಆಡಿದ 14 ಮ್ಯಾಚು. 14 ಮ್ಯಾಚ್ನಾಗ ಟೋಟಲ್ ಪ್ರತಿಯೊಂದು ಮ್ಯಾಚ್ನ ಒಬ್ಬೊಬ್ಬರು ಪ್ಲೇಯರ್ ಆಫ್ ದಿ ಮ್ಯಾಚ್ ಹೊಸಬ್ರ ಕಮ್ಮಿ ಅಂದ್ರೆ 9 ಹೊಸ ಏನೋ ಪ್ಲೇಯರ್ ಆಫ್ ದಿ ಮ್ಯಾಚ್ ಹುಡ್ಕೊಂಡ್ರೆ ನಮ್ಮ ಹೊಸ ವರ್ಷ RCBಗೆ. ಸೊ ಇದೇ ಪ್ಯಾಟರ್ನ್ ನಮ್ಮ WPLದಾಗ ಈಗ ಸದ್ಯಕ್ಕೆ ನಡ್ಕೋತ ಹೊಂಟೈತಿ. ನೀವು ಫಸ್ಟ್ನೇ ಮ್ಯಾಚ್ ನಂಡನ್ ಡಿ ಕ್ಲಾರ್ಕ್ ಆದ್ರೆ, ಸೆಕೆಂಡ್ನೇ ಮ್ಯಾಚ್ ಐತಿ ನಮ್ಮ ಗ್ರೇಸ್ ಹ್ಯಾರಿಸ. 3ನೇ ಮ್ಯಾಚ್ ಶ್ರೇಯಾಂಕಾ ಪಾಟೀಲ. 4ನೇ ಮ್ಯಾಚ್ ನಮ್ಮ ಸ್ಮೃತಿ ಮಂದನ. 4 ಮ್ಯಾಚಿಗೆ ಇಬ್ಬರು ಅಟ್ರು ಬೇರೆ ಪ್ಲೇಯರ್ ಆಫ್ ದಿ ಮ್ಯಾಚ್. ಸೊ ಇದರಿಂದ ಏನು ಗೊತ್ತಾಗತ್ತಂದ್ರೆ ನಮ್ಮ RCB ಐತಿ ಸೈನ್ ಬರ್ಲಾದತ್ತೆ ಅದು. ಸೊ ಅದನ್ನ ಈಗ ಜಿಂಕ್ಸ್ ಬ್ರೇಕ್ ಮಾಡೋದು ಬೇಡ. ಸೊ ಅದಕ್ಕೆ ಫಿಂಗರ್ಸ್ ಕ್ರಾಸ್ಡ್ ಅಂತ ಹೇಳ್ತಾ ನಿಮ್ಗೆ ಅನಿಸ್ತೈತಿ ಇವತ್ತು ಯಾರು ಗೆಲ್ತಾರ್ತೆ. ನನ್ನ ಪ್ರಿಡಿಕ್ಷನ್ ಪ್ರಕಾರ ಇವತ್ತು RCB ಗೆಲ್ತಾರ್ತೆ ಹೇಳ್ತೀನಿ. ಸೊ ನಿಮ್ಗೆ ಅನಿಸ್ತೈತಿ ಯಾರು ಗೆಲ್ತಾರ್ತೆ ವಿಡಿಯೋ ತಾವು ಕಮೆಂಟ್ ಮಾಡಿರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.